ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಳವಿಕಾ, ಎಲ್ಲಿ ನಮ್ ಹಿತಾಪಟ್ಟಿ ಕಾಣಿಸ್ತಿಲ್ಲ? ಇನ್ನು ಎದ್ದಿಲ್ಲ ಅನ್ಸುತ್ತೆ. ನಮ್ ಹಿತ ವಿಷಯ ನಿಮಗ್ ಗೊತ್ತಾದ್ರೆ ಆಶ್ಚರ್ಯ ಪಡ್ತೀರಾ. ಹೌದಾ? ಏನದು? ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಶರತ್. ಇವತ್ತೇನು ಇಷ್ಟು ಬೇಗ ಆಫೀಸಿಗೆ ಹೊರಟಿದ್ಯಾ? ಸ್ವಲ್ಪ ಬೇಗ ಎದ್ಬಿಟ್ಟೆ, ಹಂಗಾಗಿ ಬೇಗ ಹೋಗೋಣ ಅಂತ. ಏನು ಇಬ್ಬರೇ ಕೂತ್ಕೊಂಡಿದ್ದೀರಾ? ಅತ್ತೆ ಮಾವ ಕಾಣಿಸ್ತಾ ಇಲ್ಲ. ಅಮ್ಮ ಪ್ರಾಣಿ, ಈ ಸೊಂಟ ನೋವು ಯಾವಾಗ ಸರಿ ಹೋಗುತ್ತೋ ಭಗವಂತ. ಅರ್ಥ ಆಗುತ್ತೆ ಕಣೆ. ನೀನ್ ಅವತ್ತು ಅಕ್ಕಿ ಮುಟ್ಟಿ ತರ ಬಿದ್ದಾಗ್ಲೇ ಅಂದ್ಕೊಂಡೆ, ಇನ್ನೊಂದು ತಿಂಗಳು ನಿನಗೆ ಕುಂಟೆ ಬಿಲ್ಲೇನೆ ಅಂತ. ಸಿಕ್ಕಿದ್ದ ಚಾನ್ಸ್ ಅಂತ ಆಡ್ಕೋತಿದ್ದೀರಾ? ನನ್ ಸೊಂಟ ಸರಿ ಹೋಗ್ಲಿ, ಆಮೇಲೆ ನಿಮ್ ಸೊಂಟ ಮುರ್ದಾಕ್ಬಿಡ್ತೀನಿ. ಅಯ್ಯೋ ಪಾ, ನೀನ್ ಅಂತೋಳೆ ಮಾಡೋಳೆ. ಬಾ ನಿಧಾನ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಮಾಯ ಎಲ್ಲಿ ಹೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ಮತ್ತೆ ಏನು ಹುಡುಕ್ತಾ ಇದ್ದೀರಾ? ಏನಾದರೂ ಬೇಕಿತ್ತಾ? ದಮಯಂತಿ, ನೀನ್ ಹುಡುಕ್ತಾ ಇರೋರ್ನ ನಾನೇ ಮುಂಬೈಗೆ ಕಳಿಸಿದ್ದೀನಿ. ಸೊ ನೀ ಕುತ್ಕೇನ ಎಷ್ಟು ಉದ್ದ ಮಾಡ್ಕೊಂಡು ಹುಡುಕಿದ್ರು ಪ್ರಯೋಜನ ಇಲ್ಲ. ಅಪ್ಪ, ಮಾಯಾ ಮನೇಲಿ ಇಲ್ದೇ ಇರೋದು ಒಳ್ಳೇದಾಯ್ತು. ಶರತ್, ದುರ್ಗಾ ಈ ಮನೆಗೆ ಬಂದಾಗ್ಲಿಂದ ಹಿತ ಎಷ್ಟು ಆಕ್ಟಿವ್ ಆಗಿದ್ದಾಳೆ ನೀನ್ ಅಬ್ಸರ್ವ್ ಮಾಡಿದ್ಯಾ? ರೀ, ಇದೇ ವಿಚಾರನೆ ನಾನು ನಿಮ್ಗಾಗ್ಲೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ. ನಮ್ ಹಿತ ಈಗ ಎಷ್ಟು ಬದಲಾಗಿದ್ದಾಳೆ ಅಂದ್ರೆ ಅವಳನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಹೊರಗಡೆ ಸೈಕಲ್ ಹತ್ರ ಹೋಗ್ಬೇಕಾ? ಬಾ ಹೋಗೋಣ. ನಮ್ ಹಿತ ಮಾತಾಡದೆ ಹೋದ್ರು ಅವಳೇನ್ ಹೇಳ್ತಿದ್ದಾಳೆ ಅಂತ ದುರ್ಗಾ ಅರ್ಥ ಮಾಡ್ಕೋತಾಳೆ. ನೋಡಿದ್ರ, ನನ್ನ ಆಯ್ಕೆ ತಪ್ಪಾಗ್ಲಿಲ್ಲ. ಹೌದು ಅದಕ್ಕೆ ಅದೇನಪ್ಪ, ಅವಳು ಎಲ್ಲ ಮಾಡ್ತಾಳೆ ಅಂತ ನೀವು ಮಾತ್ರ ಮೆಚ್ಚಬೇಕು. ಈಗ ನೋಡಿ, ಹಿತನ್ ತಿಂಡಿನೂ ತಿನ್ನಿಸ್ದೆ ಬಿಸಿಲಲ್ಲಿ ಕರ್ಕೊಂಡು ಹೋಗಿದ್ದಾಳೆ. ಅಲ್ಲ, ಆ ಮಗುಗ್ ಸ್ವಲ್ಪ ಶಕ್ತಿ ಬೇಡ್ವಾ? ತಲೆ ಸುತ್ತ ಬಂದು ಬೀಳ್ತಾಳೆ ಅಷ್ಟೇ ಅವಳು. ದಮಯಂತಿ, ಕೆಲವರು ತಾವ್ ಎದ್ಮೇಲೆನೆ ಸೂರ್ಯ ಹುಟ್ಟೋದು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ವಾಸ್ತವ ಏನಂದ್ರೆ, ಯಾರು ಏಳ್ಲಿ ಬಿಡ್ಲಿ, ಸೂರ್ಯ ತನ್ನ ಪಾಡಕ್ ತಾನು ಹುಟ್ಟಿ ತನ್ನ ಕೆಲಸನ ಶುರು ಮಾಡಿರ್ತಾನೆ. ಈಗ ನೋಡು, ನೀನ್ ಎದ್ದೇಳಕ್ಕೂ ಮೊದಲು ಈ ಮನೆಯಲ್ಲಿ ಬೇಕಾದಷ್ಟು ವಿಚಾರಗಳು ನಡೆದಿರುತ್ತೆ. ನೀನ್ ಎದ್ದು ಬಂದಿಲ್ಲ ಅಂದ ಮಾತ್ರಕ್ಕೆ ಏನೂ ನಡೆದೇ ಇಲ್ಲ ಅಂತಲ್ಲ. ದುರ್ಗಾ ಮಗುಗಾಗ್ಲೇ ತಿಂಡಿ ತಿನ್ಸಿ ಹಾಲು ಕುಡಿಸಿದ್ದು ಆಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.